ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು UUCMS ಒಂದು ಲಾಗಿನ್ನಲ್ಲಿ ನಿಮ್ಮ ಪಾಸ್ವರ್ಡ್ನ ಮರೆತಿದ್ರೆ, ಅಕಸ್ಮಾತ್ ನೀವು ಏನಾದರೂ ಪಾಸ್ವರ್ಡನ್ನ ನೆನಪೇ ಇಲ್ಲ ನನಗೆ, ಅಕಸ್ಮಾತ್ ಯಾರಾದರೂ ನನ್ನ ಪಾಸ್ವರ್ಡನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಥವಾ ಪಾಸ್ವರ್ಡೇ ನನಗೆ ಗೊತ್ತಿಲ್ಲ ಅಂತಿದ್ರೆ ಅಂಥವ್ರಿಗೆ ಈ ವಿಡಿಯೋದಲ್ಲಿ ನಾನು ಪಾಸ್ವರ್ಡ್ ಯಾವ ರೀತಿ ಚೇಂಜ್ ಮಾಡಬೇಕು, ಅದಕ್ಕೆ ಯಾವುದಾದ್ರು ಪ್ರೊಸೀಜರ್ ಇದೆ, ಒಂದೇ OTP ಮುಖಾಂತರ ನಾವು ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸಿಂಪಲ್ ಆಗಿ ನೀವು ನಿಮ್ಮ ಮೊಬೈಲಲ್ಲಿ ಆಗಿರಲಿ ಅಥವಾ ಲ್ಯಾಪ್ಟಾಪಲ್ಲಿ, ಕಂಪ್ಯೂಟರಲ್ಲಿ ಯಾವುದರಲ್ಲೂ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಕ್ರೋಮ್ಗೆ ಹೋಗ್ಬಿಟ್ಟು ಅಲ್ಲಿ UUCMS ಲಾಗಿನ್ ಅಂತೇಳಿ ಸರ್ಚ್ ಮಾಡಿ. ಇಲ್ಲಿ ಬರ್ತಾ ಇದೆಯಲ್ಲ UUCMS ಲಾಗಿನ್ ಅಂತ ಅಂದ್ಬಿಟ್ಟು, ಆ UUCMS ಲಾಗಿನ್ ಅಂತೇಳಿ ಸರ್ಚ್ ಮಾಡಿದ್ಮೇಲೆ ಫಸ್ಟಿಗೆ ಒಂದು ಬರುತ್ತೆ, ಮೊದಲನೇದಾಗಿ ಬರುತ್ತೆ ನೋಡಿ ಒಂದು ವೆಬ್ಸೈಟು. UUCMS ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅಂತೇಳಿ ಒಂದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಇದೇ ಒಂದು ಕರ್ನಾಟಕ ಸರ್ಕಾರದ ಒಂದು ಅಫಿಷಿಯಲ್ ವೆಬ್ಸೈಟು. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಇದು ತೋರಿಸುತ್ತೆ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಇದು ಸ್ಟೇಟ್ ಅಡ್ಮಿನು, ಯೂನಿವರ್ಸಿಟಿ, ಕಾಲೇಜ್ PG, ಸ್ಟೂಡೆಂಟು ಮತ್ತು ಅವ್ರಿಗೆ ರಿಜಿಸ್ಟರ್ ಸೆಂಟರ್ ಎಲ್ಗೂ ಇರುತ್ತೆ. ನಾವು ಇವಾಗ ಸ್ಟೂಡೆಂಟ್ ಅಂತೇಳಿ ನಾವು ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ, ಸ್ಟೂಡೆಂಟ್ ಅಂತ ನಾವು ತಗೋಬೇಕಿಲ್ಲಿ. ಬಟ್ ನಮ್ಗೆ ಏನಂತಂದರೆ ಯೂಸರ್ ನೇಮು ನೆನಪಿದೆ, ಬಟ್ ಪಾಸ್ವರ್ಡ್ ನೆನಪಿಲ್ಲ. ಅಕಸ್ಮಾತ್ ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ಏನು ಮಾಡಬೇಕು ಅಂದರೆ, ಸಿಂಪಲಾಗಿ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತೇಳಿ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತೀನಲ್ಲ ಹಿಂಗೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಬೇಕಾದ್ಮೇಲೆ ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಎಂಟರ್ಫೇಸಲ್ಲಿ ಏನಂತಂದರೆ ಪ್ರೊಫೈಲ್ ಅಂದರೆ ಯೂಸರ್ ಟೈಪ್ ಇಲ್ಲಿ ಕೇಳ್ತದೆ. ಅಂದರೆ ನೀವು ಯಾರು ಸ್ಟೂಡೆಂಟ್ ಆಗಿದ್ದೀರಾ ಅಥವಾ ಎಂಪ್ಲಾಯ್ ಆಗಿದ್ದೀರಾ. ಎಂಪ್ಲಾಯ್ ಆಗಿತ್ತಂದರೆ ಎಂಪ್ಲಾಯಿನ ಕ್ಲಿಕ್ ಮಾಡಿಬಿಡಿ, ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ನ ಕ್ಲಿಕ್ ಮಾಡಿಬಿಡಿ. ಇವಾಗ ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ಸ್ಟೂಡೆಂಟ್ ಬೇಡ್ನ ಕ್ಲಿಕ್ ಮಾಡ್ತಿದ್ದೀನಿ. ಅದಾದಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಇಂಡಿಯನ್ ಅಂತೇಳಿ ಕೇಳ್ತಾರೆ. ನೀವು ಇಂಡಿಯನ್ ಆದರೆ ಇಂಡಿಯನ್ ಕೊಡ್ಬೋದು. ನಾನು ಇಂಡಿಯನ್ ಕೊಟ್ಬಿಟ್ಟು ಇಲ್ಲಿ ನೆಕ್ಸ್ಟ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ನೇ ಸ್ಟೆಪ್ ಏನಪ್ಪ ಅಂತಂದರೆ, ಇದರಲ್ಲಿ ಎರಡನೇ ಸ್ಟೆಪ್ ಬರುತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ನ ಎಂಟ್ರಿ ಮಾಡಬೇಕು. ನೀವು ಎಂಪ್ಲಾಯ್ ಆಗಿತ್ತಂದರೆ ನಿಮ್ಮದೇ ಒಂದು ಯೂಸರ್ ನೇಮ್ ಇರುತ್ತೆ, ಅಥವಾ ನೀವು ಸ್ಟೂಡೆಂಟ್ ಆಗಿತ್ತಂತಂದರೆ ನಿಮಗೆ ಕಾಲೇಜಲ್ಲಿ ಒಂದು ಯೂಸರ್ ನೇಮ್ ಕೊಟ್ಟಿರ್ತಾರೆ ನೋಡಿ, U23 ಆ ಥರ ಏನೋ ಸಮಥಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಅಲ್ಲಿ ಕಾಲೇಜಲ್ಲಿ ಕೊಟ್ಟಿರ್ತಾರಲ್ಲ, ಆ ಯೂಸರ್ ನೇಮ್ನ ನೀವು ಎಂಟ್ರಿ ಮಾಡ್ಕೋಬೇಕು. ಸೊ ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಾನು ಯೂಸರ್ ನೇಮ್ನ ಎಂಟ್ರಿ ಮಾಡ್ಕೊತಿದ್ದೀನಿ. U23 A0036. ನನ್ನ ಒಂದು ಯೂಸರ್ ನೇಮ್ನ ನಾನು ಎಂಟ್ರ್ ಮಾಡಿಕೊಂಡೆ. ಎಂಟ್ರ್ ಮಾಡಿದಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ನ ಎಂಟ್ರ್ ಮಾಡ್ಕೋಬೇಕು. ಕ್ಯಾಪ್ಚನ್ ಕೊಟ್ಟಿರ್ತಾನಲ್ಲ, ಕ್ಯಾಪ್ಚನ್ ಎಂಟ್ರ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಯಾವುದೇ ಒಂದು ಸರ್ಕಾರಿ ಅಪ್ಲಿಕೇಶನ್ ಆಗಿರಲಿ ಅಥವಾ ಏನೇ ಅಪ್ಲಿಕೇಶನಲ್ಲಿ ಕ್ಯಾಪ್ಚರ್ನ ಎಂಟ್ರಿ ಮಾಡೋದು ಕಂಪಲ್ಸರಿ. ಕ್ಯಾಪ್ಚರ್ ಎಂಟ್ರ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಇಲ್ಲಿ ತೋರಿಸ್ತಾರೆ, ಯು ಹ್ಯಾವ್ ಇದನ್ನೇನ ನೀವು ಸ್ಕಿಪ್ ಮಾಡ್ಕೋಬೇಕು. ಪಾಸ್ವರ್ಡ್ನ ಚೇಂಜ್ ಮಾಡಬೇಕು ಏನಂತೇಳಿ ಕೇಳ್ತಾರೆ. ಅಲ್ಲಿ ಸೀಸನ್ ಲಾಗೌಟು ಕೊಟ್ಬಿಟ್ಟು ಇಲ್ಲಿ ನೀವು ಎಂಟರ್ ಪಾಸ್ವರ್ಡ್ನ ನಾವು ಕೊಡಬೇಕಂದ್ರೆ ಹೊಸ ಪಾಸ್ವರ್ಡ್ನ ನೀವು ಒಂದು ಹೊಸ ಪಾಸ್ವರ್ಡ್ನ ಇಲ್ಲಿ ಇಡಬೇಕಾಗುತ್ತೆ ನಿಮಗೆ. ನಾನು ಇವಾಗ ಒಂದು ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ತಾ ಇದ್ದೀನಿ. ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಇವಾಗ, ಅದಕ್ಕಾಗಿ ಇನ್ನೊಂದು ಹೊಸ ಪಾಸ್ವರ್ಡ್ನ ನಾನು ಸೆಟ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಎಕ್ಸಾಂಪಲ್ ಒಂದು ಪಾಸ್ವರ್ಡ್ನ ನಾನು ಸೆಟ್ ಮಾಡ್ತೀನಿ. ನೀವು ಕೂಡ ನಿಮಗೆ ಬೇಕಾಗಿರ್ತಕ್ಕಂಥ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೋಬೋದು. ಪಾಸ್ವರ್ಡಲ್ಲಿ ಏನಂತಂದರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಆಮೇಲೆ ಸ್ಮಾಲ್ ಇರಬೇಕು, ಒಂದು ಸ್ಪೆಷಲ್ ಲೆಟರ್ನ ನಾವು ಯೂಸ್ ಮಾಡಿರಬೇಕು. ಅದಾದಮೇಲೆ ನಂಬರ್ಸ್ನ ಕೂಡ ಯೂಸ್ ಮಾಡೋದು ಕಂಪಲ್ಸರಿ. ಇಲ್ಲಿ ಮತ್ತೊಂದು ಟೈಮು ಆ ಪಾಸ್ವರ್ಡ್ನ ರೀಎಂಟ್ರ್ ಮಾಡಬೇಕು. ಪಾಸ್ವರ್ಡ್ನ ರೀಎಂಟ್ರ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ನಾನು ಪಾಸ್ವರ್ಡ್ನ ಎಂಟ್ರ್ ಮಾಡಿಕೊಂಡೆ ಮತ್ತು ರೀಎಂಟ್ರ್ ಆದಮೇಲೆ ನಾವು ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ನ ಕ್ಲಿಕ್ ಆದಮೇಲೆ ನಮ್ಮದೊಂದು OTP, ನಿಮಗೆ ನೀವೊಂದು ID ರಿಜಿಸ್ಟರ್ ಮಾಡಿರ್ತೀವಲ್ವಾ, ಆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ನಾವು ಎಂಟ್ರ್ ಮಾಡಬೇಕು. ಇವಾಗ ನಿಮ್ಮದು ಲಾಸ್ಟ್ 3 ನಂಬರ್, ಫಸ್ಟ್ 3 ನಂಬರ್ ತೋರಿಸುತ್ತೆ ನಿಮ್ಮದು ಯಾವುದು ರಿಜಿಸ್ಟರ್ ಆಗಿದೆ ಅಂತೇಳಿ. ಆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTPನ ನಾವು ಇಲ್ಲಿ ಸಿಂಪಲಾಗಿ ಎಂಟ್ರಿ ಮಾಡಿಬಿಡ್ಬೇಕು. ಇವಾಗ ನಾನು ಎಂಟ್ರಿ ಮಾಡ್ತೀನಿ ನೋಡಿ. ನನಗಿನ್ನೂ OTP ಬರ್ತಾ ಇಲ್ಲ, ಒಂದು ಸ್ವಲ್ಪ ಹೊತ್ತಿದ್ದು ಬರುತ್ತೆ. OTP ಬಂತು ಇವಾಗ. OTP ನಾನು ಫಿಲ್ ಮಾಡಿದೆ. OTP ಫಿಲ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ನ ಕೊಟ್ಬಿಡ್ಬೇಕು. ಸಬ್ಮಿಟ್ ಕೊಟ್ಮೇಲೆ ಮುಗೀತು ನೋಡಿ, ಇಷ್ಟೇ ಸಕ್ಸಸ್ಫುಲ್ ಆಗಿರುತ್ತೆ. ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಥಡ್. ಅಂದರೆ UUCMSನಲ್ಲಿ ನಾವು ಯಾವ ರೀತಿ ಪಾಸ್ವರ್ಡ್ ಚೇಂಜ್ ಮಾಡೋದು ಅಂದರೆ ಇಷ್ಟೇ ನೋಡಿ, ಸಿಂಪಲ್ ಆಗಿ. ನಾನು ಇವಾಗ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ನಲ್ಲ, ಇಷ್ಟನ್ನು ಕೊನೆಯವರೆಗೂ ನೀವು ನೋಡಿದ್ರೆ ಈಸಿಯಾಗಿ ನೀವು ಆರಾಮ್ಸೆ ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಇವಾಗ ಮಾಡಿಬಿಟ್ನಲ್ಲ, ಒಂದೇ OTP ಹಾಕ್ಬಿಟ್ಟು ಒಂದೇ ಇದನ್ನು ನೀವು ಮಾಡಿದ್ರೆ ಒಂದೇ ಕ್ಲಿಕ್ಕಲ್ಲಿ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ಇವಾಗ ನಾನು ಪಾಸ್ವರ್ಡ್ನ ಚೇಂಜ್ ಮಾಡಿದೆ. ಚೇಂಜ್ ಮಾಡಿಬಿಟ್ಟು ಇವಾಗ ಮತ್ತೆ ಅದನ್ನು ಲಾಗಿನ್ ಮಾಡಿಬಿಟ್ಟು ತೋರಿಸ್ತೀನಿ. ಒಂದು ನಿಮಿಷ. ನೀವು ಯೂಸರ್ ನೇಮ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಯೂಸರ್ ನೇಮ್ನ ಎಂಟರ್ ಮಾಡಿಕೊಂಡು ಇವಾಗ ಮತ್ತೆ ಆ ಪಾಸ್ವರ್ಡ್ನ ಎಂಟರ್ ಮಾಡ್ಕೋಬೇಕು. ನೀವು ಇವಾಗ ಪಾಸ್ವರ್ಡ್ ಇಟ್ಟಿರ್ತೀರಲ್ವಾ, ಪಾಸ್ವರ್ಡ್ನ ಎಂಟರ್ ಮಾಡ್ಕೋಬೇಕು. ಎಂಟರ್ ಮಾಡಿಕೊಂಡು ಲಾಗಿನ್ ಮಾಡಿಬಿಟ್ಟು ತೋರಿಸ್ತೀನಿ ಒಂದು ನಿಮಿಷ. ಪಾಸ್ವರ್ಡ್ನ ಎಂಟರ್ ಮಾಡಿಕೊಂಡು ಕ್ಯಾಪ್ಚರ್ನ ಎಂಟರ್ ಮಾಡ್ಕೋಬೇಕು.
ಅವಾಗ ಹೇಳ್ದಂಗೆ ಕ್ಯಾಪ್ಚರು ಎಲ್ಲದರಲ್ಲೂ ಸಹ ಒಂದು ಇಂಪಾರ್ಟೆಂಟ್ ಅಂತೇಳಿ ಲಾಗಿನ್ನ ಕೊಟ್ಬಿಡ್ಬೇಕು. ಲಾಗಿನ್ ಆಗಿಬಿಡುತ್ತೆ ನೋಡಿ, ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು. ಇಷ್ಟೇ ನೋಡಿ, ಒಂದೇ ಕ್ಲಿಕ್ಕಲ್ಲಿ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ಇವಾಗ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಬೋದು ಅಂತೇಳಿ ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಏನಿಲ್ಲ, ಸಿಂಪಲ್ ಆಗಿ ಇಲ್ಲಿ ನೀವು ಸ್ಟೂಡೆಂಟ್ ಆಗಿರ್ತೀರಲ್ಲ, ಸ್ಟೂಡೆಂಟ್ ಪ್ರೊಫೈಲೇ ಓಪನ್ ಆಗಿರುತ್ತೆ. ಇಲ್ಲಿ ನಮ್ಮ ಕಾಲೇಜ್ ಕೂಡ ತೋರಿಸುತ್ತೆ ನೋಡಿ, ಇಲ್ಲಿ ಸಚಿನು LVD ಕಾಲೇಜ್ ಅಂತ ತೋರಿಸ್ತಿದ್ದಾರೆ. ಇದು ನಮ್ಮ ಫ್ರೆಂಡ್ದು ID ಸಚ್ಚಿ. ನಿಮ್ಮ ಹೆಸರು ಮತ್ತು ನಿಮ್ಮ ಕಾಲೇಜ್ ಎಲ್ಲ ತೋರಿಸುತ್ತೆ, ನಿಮ್ಮ ಊರು ಎಲ್ಲಿ ಯೂನಿವರ್ಸಿಟಿ ಎಲ್ಲ ತೋರಿಸುತ್ತೆ. ಇಲ್ಲಿ ಅಬೌಟ್ ಬಗ್ಗೆ ಎಲ್ಲ ತೋರಿಸುತ್ತೆ. ನಾವಿವಾಗ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದರೆ ಜಸ್ಟ್ ಏನಿಲ್ಲ, ಇಲ್ಲಿ ಸಿಂಪಲ್ ಆಗಿ ಅಕಾಡೆಮಿಕ್ಸ್ ಅಂತ ಹೋಗ್ಬಿಟ್ಟು ಕೋರ್ಸ್ ರಿಜಿಸ್ಟ್ರೇಷನ್ ಹೋಗ್ಬಿಟ್ಟು ಕೋರ್ಸ್ ರಿಜಿಸ್ಟ್ರೇಷನ್ 2 ಸಲ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ತೋರಿಸುತ್ತೆ ನೋಡಿ, ನೀವು ಯಾವ ಒಂದು ಕೋರ್ಸಲ್ಲಿ ಇದ್ದೀರಾ ಇವಾಗ ಪ್ರೆಸೆಂಟ್ ಆಗಿ, ಅಥವಾ ನಿಮ್ಮ ಓಲ್ಡನ್ನು ತೋರಿಸುತ್ತೆ, ನೀವು ಎಷ್ಟು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅಥವಾ ಇಂಟರ್ನಲ್ ಎಲ್ಲಿ ಕೊಟ್ಟಿದ್ದೀರಾ ಎಲ್ಲನೂ ನೋಡ್ಬೋದು ನಾವು. ಇವಾಗ ನಾನು 6th ಸೆಮ್ದು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಿಂಪಲ್ ಆಗಿ ಕೋರ್ಸ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ನಮ್ಮದೊಂದು ಮೇಜರ್ ಸಬ್ಜೆಕ್ಟ್ ಇರುತ್ತಲ್ಲ, ಅದು ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ. ಅಂದರೆ DSC ಅಂತೇಳಿ ಡಿಸಿಪ್ಲಿನ್ ಕಾಂಬಿನೇಷನ್ ಇರುತ್ತಲ್ವಾ. ಇವಾಗ ಈ ನಮ್ಮ ಫ್ರೆಂಡ್ದು ಡಿಸಿಪ್ಲಿನ್ ಕಾಂಬಿನೇಷನ್ ಕನ್ನಡ ಮತ್ತು ಪೊಲಿಟಿಕಲ್ ಸೈನ್ಸ್ ಇದೆ, ಅವನು ಡೈರೆಕ್ಟಾಗಿ ತೊಗೊಂಡ್ಬಿಡುತ್ತೆ. ನಿಮ್ಮದು ಕೂಡ ಹೀಗೆ ಡಿಸಿಪ್ಲಿನ್ ಸಬ್ಜೆಕ್ಟ್ನ ಡೈರೆಕ್ಟಾಗಿ ಇರುತ್ತೆ, ನಾವೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಅಡಿಷ್ನಲ್ ಸಬ್ಜೆಕ್ಟ್ ಇರುತ್ತಲ್ಲ, OA ಅಥವಾ ಸಮಥಿಂಗ್ ಯಾವ ಸಬ್ಜೆಕ್ಟ್ ಇರುತ್ತಲ್ಲ, ಅದನ್ನು ಇಲ್ಲಿ ಮಾಡ್ಕೋಬೇಕು. ಇವಾಗ ನಮ್ಮ ಫ್ರೆಂಡ್ಗೆ ಫೈನಲ್ ಇರೋದ್ರಿಂದ ಇಂಟರ್ನ್ಶಿಪ್ ಅಂತೇಳಿ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕು. ಇಲ್ಲಿ ಸಬ್ಮಿಟ್ ಕೊಡೋಕೆ ಮುಂಚೆ ಒಂದು ರೂಲ್ಸ್ ಇರುತ್ತೆ ನೋಡಬೇಕು. ಇಲ್ಲಿ ಅವರು ರಿಕ್ವೈರ್ಮೆಂಟ್ ಕ್ರೆಡಿಟ್ನ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಮಿನಿಮಮ್ಮು ಮ್ಯಾಕ್ಸಿಮಮ್ 26 ಬರಬೇಕು. ಇಲ್ಲಿ 26 ಬರ್ತದೆ. ಅಕಸ್ಮಾತ್ ಇಲ್ಲಿ 27 ಬಂದರೆ 28 ಬಂದರೆ ಅದು ಸಬ್ಮಿಟ್ ಆಗಲ್ಲ. ಅವ್ರು ಇಲ್ಲಿ ಎಷ್ಟು ತೋರಿಸಿರ್ತಾರಲ್ವ ಅಲ್ಲೇ ಅಷ್ಟೇ ಬರಬೇಕು. ಇವಾಗ ನಮ್ಮ 26 ಬಂತು. ಸಿಂಪಲ್ ಆಗಿ ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ಇಲ್ಲಿ ಶೋರ ಕನ್ಫರ್ಮ್ ಅಂತ ಕೇಳುತ್ತೆ, ನೀವು ಕನ್ಫರ್ಮ್ ಕೊಟ್ಬಿಡಬೇಕು. ಅದಾದಮೇಲೆ ನಮ್ಮ ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮ್ಮ ಕಾಲೇಜ್ ಕಡೆಯಿಂದ ಅಪ್ರೂವ್ ಆಗೋವರೆಗೂ ಇದು ಹಿಂಗೆ ಇರುತ್ತೆ. ನಾವಿವಾಗ ನಮ್ಮ ಸಬ್ಮಿಟ್ ಮಾಡಿದ್ವಿ, ಇವಾಗ ನಿಮ್ಮ ಕಾಲೇಜ್ ಕಡೆಯಿಂದ ಕಾಲೇಜ್ ಲಾಗಿನ್ನವರು ನಿಮ್ಮದನ್ನು ಅಪ್ರೂವ್ ಮಾಡ್ತಾರೆ. ಇಷ್ಟೇ ನೋಡಿ ಫ್ರೆಂಡ್ಸ್, ಇವಾಗ ಲಾಗೌಟ್ ಮಾಡ್ತಾ ಇದ್ದೀನಿ. ಇಷ್ಟೇ ನೋಡಿ ಫ್ರೆಂಡ್ಸ್, ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ನಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಪ್ರೋತ್ಸಾಹ ನೀಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಇನ್ನೊಂದು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ, ಅಕಸ್ಮಾತ್ ಇನ್ನೂ ಯಾವುದಾದ್ರು ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಬೇಕಾಗಿತ್ತಂದರೆ, ಅಥವಾ ಸ್ಕಾಲರ್ಶಿಪ್ ಆಗಲಿ ಏನಾಗಲಿ ಯಾವುದೇ ರೀತಿಯ ವಿಡಿಯೋ ಬೇಕಿತ್ತಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.